ಸಿಲಿಂಡರ್ ಜಾಸ್ತಿ ಆಗಿದೆ, ಮೂರ್ ಸತಿ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡೋದು? ಎಲ್ಲ ರೇಟುನು ಹೋಟ್ಲಲ್ಲಿ ತಿನ್ನಕ್ ಹೋದ್ರು 50 ರೂಪಾಯಿ ಇದ್ದವರು 100 ರೂಪಾಯಿ 160 ಹಂಗ್ ಮಾಡ್ತಾ ಇದಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಅನ್ನ ಸಾಂಬಾರ್ ತಗೊಂಡ್ರು 120 ರೂಪಾಯಿ ಅನ್ನ ಸಾಂಬಾರ್. ಒಂದು ಅನ್ನ ಸಾಂಬಾರ್ ತಗೊಬೇಕಂದ್ರು ಏನ್ ಮಾಡೋದು ಮೇಡಮ್? ಏನ್ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟು ಮೋದಿಯವರು ಮಾಡ್ತಾ ಇದ್ದಾರೆ, ತಗೊಬೇಕು, ಸ್ಪೀಕರ ಮಾಡಬೇಕು. ಇವಾಗ ಕುಡ್ರಿಸಿದ್ದೀರಿ, ನಾವೇ ಸ್ಪೀಕರ ಮಾಡಲೇಬೇಕು ಅವ್ರನ್ನ ಹೆಂಗಿದ್ರು. ಹಂಗಾಗಿ ನಾವು ಇದು ಮಾಡಲೇಬೇಕು. ಇಷ್ಟು ದಿನ ಇದು ಕಮರ್ಷಿಯಲ್ ಸಿಲಿಂಡರ್ ಆಯ್ತು, ಇವಾಗ ದಿನ ಬಳಕೆದು. ಹೌದು ಮೇಡಮ್. ಗಂಟೆ ನಿಂತ್ಕೊಂಡ್ರು ನಮ್ಗೆ ಸಿಲಿಂಡರ್ ಸಿಕ್ತಿಲ್ಲ ಅಂತ ಜನಗಳ ಅಭಿಪ್ರಾಯ. ಹೌದು. ಏನ್ ಜೀವನ? ಇವಾಗ ಸಿಲಿಂಡರ್ ಒಂದೂವರೆ ತಿಂಗಳು ಬೇಕು ಒಂದು ಸಿಲಿಂಡರ್ ಬುಕ್ ಮಾಡ್ಬೇಕಂದ್ರೆ. ಬುಕ್ ಮಾಡಿ ಬರೋಕ್ಕೆ ಅಷ್ಟರೊಳಗಡೆ ಸಿಲಿಂಡರ್ ಖಾಲಿ ಆಗಿರುತ್ತೆ. ನಾವು ಹೋಟ್ಲಿಗೆ ಹೋಗಿ ತಿನ್ಬೇಕಂದ್ರೆ ಇಬ್ಬರಿಗೆ 500 ರೂಪಾಯಿ ಬೇಕು. ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಮೇಡಮ್. ಇವಾಗ ತಗೊಳ್ಳೇಬೇಕು ನಾವು. ಅವ್ರು ಮೋದಿಯವರು ಮಾಡ್ತಾ ಇದ್ದಾರೆ, ನಾವು ತಗೊಳ್ಳೇಬೇಕು. ಇವಾಗ ಅವರು ಏನು ಮಾಡಿದ್ರು ನಾವು ಸ್ವೀಕರಣೆ ಮಾಡಲೇಬೇಕು. ನಾವು ಓಟ್ ಹಾಕಿದ್ದೀರಿ, ಅವ್ರನ್ನ ಗೆಲ್ಸಿದ್ದೀರಿ. ಹಂಗಾಗಿ ನಾವು ಇವಾಗ ಏನು ಮಾಡಿದ್ರು ಅದನ್ನು ಸ್ವೀಕರಣೆ ಮಾಡಲೇಬೇಕು. ಒಳ್ಳೇದಕ್ಕೆಲ್ಲ ಮಾಡ್ತಾ ಇದಾರೆ. ಎಲ್ಲಿ ಮೇಡಮ್ ಒಳ್ಳೇದ್ರಿಗೆ? ಏನು ಸಿಲಿಂಡ್ರು ಒಡವೆ ತಗೊಬೇಡಿ, ಎಣ್ಣೆ ತಗೊಬೇಡಿ ಅಂದರೆ ಇನ್ನೇನು ತಗೊಬೇಕು ನಾವು? ಬಡವರು ತಗೊಳ್ಳೇಬೇಕು. ಸಿಲಿಂಡ್ರು ಮನೆ ಬಳಕೆಗೆ, ಏನು ಎಣ್ಣೆ ಇದ್ರಿಗೆ ಮಾಡಲೇಬೇಕು ನಾವು. ಹಂಗಾಗಿ ನಾವು ಏನೇ ಆದ್ರೂ ಏನು ಇಲ್ಲ ಮೇಡಮ್. ಅವ್ರು ಮಾಡ್ತಾ ಇರೋದು ಏನೂ ಇಲ್ಲ, 0. ಮೋದಿಯವರು ಮಾಡ್ತಾ ಇರೋದೆಲ್ಲ 0ನೇ. ಇವಾಗ ರಾಜ್ಯ ಸರ್ಕಾರ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದೆಯಾ? ಅದೇ ಇವಾಗ ರಾಜ್ಯ ಸರ್ಕಾರ ಇವ್ರು ಬಂದಿದ್ದಾರೆ, DK ಶಿವಕುಮಾರ್ ಸಾಹೇಬ್ರು. ನೋಡೋಣ ನೆಕ್ಸ್ಟ್ ಅವರು ಏನು ಮಾಡ್ತಾರೆ. ಇವಾಗ ಗದ್ದಿಗೆ ಎಕ್ಕಿದ್ದಾರೆ, ಅವ್ರಿಗೂ ಕಾಲಾವಕಾಶ ಕೊಡೋಣ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸಿಲಿಂಡರ್ಗಳದೆಲ್ಲ ಸ್ಟೇಟ್ಮೆಂಟ್ ತಗೊಳ್ತೀನಿ ನಾನು, ಡೀಟೇಲ್ಸ್ ಏನಿದೆಯಾ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟು. ಸರ್, ಯಾಕಂದ್ರೆ ಕರೆಂಟ್ ಬಿಲ್ ಆಗಿರ್ಬೋದು, ಪಂಪ್ ಸೆಟ್ ಆಗಿರ್ಬೋದು, ಈಗ ಮದ್ಯ ಕುಡಿತಾರಲ್ಲ ಡ್ರಿಂಕ್ಸ್, ಅದ್ರ ಬಯಲನ್ನು ಜಾಸ್ತಿ ಮಾಡವ್ರೆ ರಾಜ್ಯ ಸರ್ಕಾರ. ಹೌದು. ಏನ್ ಹೇಳ್ತೀರಾ ಅದಕ್ಕೆ? ಹೌದು ಮೇಡಮ್. ಇವಾಗ ನೆಕ್ಸ್ಟ್ CM ಸಿದ್ದರಾಮಯ್ಯನವ್ರು ಇದ್ರು, ಅವ್ರ ಸರ್ಕಾರದಲ್ಲಾಗಿದೆ. ಇವಾಗ ಇವರು DK ಶಿವಕುಮಾರ್ ಅವ್ರು ಬಂದಿದ್ದಾರೆ, ಏನಾದರೂ ಕಮ್ಮಿ ಮಾಡ್ಬೋದು. ನೋಡೋಣ, ಕಾದ್ ನೋಡೋಣ. ಇಷ್ಟು ವರ್ಷ ಮೋದಿನೇ ಎಕ್ಸ್ಕೊಂಬಂದಿದ್ದಾರೆ. ಪೆಟ್ರೋಲು 3 ಸತಿ ಇದು ಮಾಡಿದ್ದಾರೆ, ಡೀಸೆಲ್ ಎಕ್ಸಿದ್ದಾರೆ, ಪೆಟ್ರೋಲು ಗ್ಯಾಸು 4 ಸತಿ ಎಕ್ಸಿದ್ದಾರೆ. ಇವಾಗ 1000 ರೂಪಾಯಿ ರೌಂಡ್ ಫಿಗರ್ ಮಾಡಿ ಕುಡ್ರಿಸ್ತಾರೆ ಸಿಲಿಂಡ್ರು. 1000 ರೂಪಾಯಿ ಆಗೋಗಿದೆ ಸರ್. 944 ರೂಪಾಯಿ ಇದೆ ಮೇಡಮ್ ಇವಾಗ ಸಿಲಿಂಡ್ರು. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ನಾವು ಸ್ವೀಕರಣೆ ಮಾಡಲೇಬೇಕು. ಓಟ್ ಹಾಕಿರೋ ತಪ್ಪಿಗೆ ನಾವು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಮಾಡೋದ್ರನ್ನ ನಾವು ಸ್ವೀಕರಣೆ ಮಾಡಲೇಬೇಕು. ಯಾಕಂದ್ರೆ ಇದು ಕೇಂದ್ರ ಅಂದ್ರೆ ಯುದ್ಧದ ಇದರಿಂದ ಆಗ್ತಾ ಇರೋದು. ಪಾಪ ಈಗ ಅವರು ನಡೆಸ್ಬೇಕಲ್ವಾ ಸರ್? ಅಧಿಕಾರ ನಡೆಸ್ಬೇಕಲ್ವಾ? ಈಗ ನಮ್ಗಳ ಮೇಲೆ ಹಾಕ್ಲೇಬೇಕು ಅವರೇನ ಅಲ್ವಾ? ಹೌದು ಮೇಡಮ್. ಓಟ್ ಹಾಕಿದ್ದೀರಿ, ಹಾಕ್ಲೇಬೇಕು. ನಾವೇ ಓಟ್ ಹಾಕೋರು ನಾವೇ, ಅದನ್ನ ಸ್ವೀಕರಣೆ ಮಾಡೋರು ನಾವೇ ಅಲ್ವಾ ಮೇಡಮ್? ಹಂಗಾಗಿ ತಗೊಳ್ಳೇಬೇಕು ನಾವು. ಸಿಲಿಂಡರ್ ಬೇಕೇ ಬೇಕು ಮೇಡಮ್. ಇವಾಗ ಎಲ್ಲಾನು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಮುಂಚೆ ಥರ ಸೌದೆ ಎತ್ಕೊಂಬಂದು ಮಾಡೋಕ್ಕೂ ಆಗಲ್ಲ. ಫಸ್ಟ್ ಫ್ಲೋರಲ್ಲೋ ಸೆಕೆಂಡ್ ಫ್ಲೋರಲ್ಲೋ ಇರ್ತೀರಿ, ಒಲೆ ಇಕ್ಕಂದ್ರೆ ಮನೆ ಓನರು ಇಮಿಡಿಯೇಟ್ಲಿ ಖಾಲಿ ಮಾಡಿಸ್ತಾರೆ. ಎಲ್ಲಿ ಹೋಗ್ಬೇಕು ನಾವು? ಆಮೇಲೆ ಅದರಲ್ಲಿ ಬೇಗ ಇವಾಗ ಇದಕ್ಕೆ ನಾವು ರೂಢಿಯಾಗಿ ಅದ್ರಲ್ಲಿ ಅಡಿಗೆ ಮಾಡಕ್ ಆಗಲ್ಲ ಮೇಡಮ್. ಅದರಲ್ಲಿ ಇವಾಗ ಬೆಳಗ್ಗೆ ಸೌದೆ ತರಬೇಕು, ಮಾಡಬೇಕು, ಒಲೆ ಇಡಬೇಕು. ಮನೆ ಓನರ್ ಇಮಿಡಿಯೇಟ್ಲಿ ಖಾಲಿ ಮಾಡ್ತಾರೆ. ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಕೂಲಿ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಗ್ಯಾಸ್ ಇದ್ರೆ ಅಂಟಿಸ್ಬಿಟ್ಟು ಅನ್ನ ಸಾಂಬಾರು ಮಾಡ್ಕೊಂಡು ಟಿಫನ್ ಕಟ್ಕೊಂಡು ಹೋಗ್ತಾರೆ. ಒಲೆ ಅಂದರೆ ಊದ್ಕೊಂಡು ಕೂತ್ಕೊಬೇಕು. ಎಲ್ಲಾಗುತ್ತೆ? ಆಗಲ್ಲ. ಅದು ಅವ್ರ ಕೆಲಸನೂ ಹೋಗುತ್ತೆ, ಈ ಕಡೆ ಊಟನೂ ಆಗಲ್ಲ. ಹಂಗಾಗ್ಬಿಡುತ್ತೆ ಮೇಡಮ್. ದಿನಕ್ಕೂ ಬೆಲೆ ಏರಿಕೆ ಆಗ್ತಾನೆ ಇದೆ. ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಅನ್ಸಲ್ವಾ? ಹೌದು ಮೇಡಮ್. ಇಲ್ಲಿ ಅವರು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಲಿ ಕಾರ್ಮಿಕರಿಗೆ ಪೇಮೆಂಟ್ ಜಾಸ್ತಿ ಮಾಡ್ತಾ ಇಲ್ಲ. ಕಾರ್ಮಿಕರಿಗೆ ಏನು ಮಾಡ್ತಾ ಇಲ್ಲ. ಏನು ಪೇಮೆಂಟ್ ಕೊಡ್ತಾ ಇದ್ದಾರೆ ಅದರಲ್ಲೇ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಮತ್ತೆ ಇದು ಮಾತ್ರ ಇವ್ರು ಏರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ ಮೇಡಮ್? ಸ್ವೀಕರಣೆ ಮಾಡಲೇಬೇಕು. ನಮಗೆ ಬೇಕಂತ ಸರ್ಕಾರ ಬೇಕು ಅಂದ್ರೆ ನಾವು ಯಾವ ಸರ್ಕಾರ, ಎಂತ ಪಕ್ಷನ ಆಯ್ಕೆ ಮಾಡ್ತೀವಿ? ಯಾವ ಸರ್ಕಾರನ ಆಯ್ಕೆ ಮಾಡೋದು ಮೇಡಮ್? ಇವಾಗ ಮೋದಿಯವರು ಬಂದರು, ಅವಾಗ ಹೇಳಿದ್ರು ಬ್ಲಾಕ್ ಮನಿ ಎಲ್ಲ ತರಿಸ್ಬಿಡ್ತೀನಿ, ದುಡ್ಡೆಲ್ಲ ವೈಟ್ ಮನಿ ಮಾಡ್ಬಿಡ್ತೀನಿ ಅಂದರು. ಅದು ಸ್ವಲ್ಪ ಮಾಡಿದ್ರು. ಆಮೇಲೆ ಅದು ಯಾರಿಗಾಯ್ತು ಹೊರೆ? ಅದು ಬಡವ್ರಿಗೆ ಆಯಿತು, ಸಾಹುಕಾರರಿಗೆ ಯಾರಿಗೂ ಆಗಿಲ್ಲ. ಸಾಹುಕಾರ ಒಂದಿನ ಮೋದಿಯವ್ರನ್ನ ಕ್ಯೂವಲ್ಲಿ ನಿಂತ್ಕೊಂಡ್ರು, ಅದನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ತೋರಿಸಿದ್ರು. ಬಡವ್ರನ್ನ ಯಾರನ್ನಾದ್ರೂ ತೋರಿಸಿದ್ರು? ಯಾರನ್ನೂ ತೋರಿಸಿಲ್ಲ ಮೇಡಮ್. ಹಂಗಾಗಿ ನಮಗೆ ಹೊರೆ ಆಗೋದೇ ನಮಗೆ, ಬಡವ್ರಿಗೆ. ಮೋದಿ ಅಂತಾನೆ ಹೇಳ್ತಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆಯಾ? ಅಲ್ಲ, ಇವಾಗ ಸಿದ್ದರಾಮಯ್ಯ ಅವರು ಇಳಿದಿದ್ದಾರೆ, DK ಶಿವಕುಮಾರ್ ಸಾಹೇಬ್ರು ಬಂದಿದ್ದಾರೆ. ನೋಡಬೇಕು ಇವ್ರು ಏನು ಮಾಡ್ತಾರೆ ಅಂತ. 2 ವರ್ಷ ಇದೆ ಮೇಡಮ್ ಇವ್ರಿಗೆ. 2 ವರ್ಷದಲ್ಲಿ ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಇವಾಗ ಸ್ಕೂಲ್ ಮಕ್ಕಳಿಗೆ ಪಾಸ್ ಬಿಟ್ಟಿದ್ದಾರೆ. ನೋಡೋಣ. ಇನ್ನು ಒಂದಿಂದಲೇ ರೈತರಿಗೆ ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ. ಮಕ್ಕಳು ಪಾಸ್ ವಿತರಣೆ ಮಾಡಿದ್ದಾರೆ, ಸಣ್ಣ ರೈತರಿಗೆ ಮೇಡಮ್. ಹಂಗೆ ನೋಡೋಣ. ಇವಾಗ ನೆಕ್ಸ್ಟ್ ಈ ಇನ್ನೂ 1 ವಾರ ಆಗಿಲ್ಲ. ನೋಡೋಣ ಅವ್ರ ಮುಂದಿನ ಕೊಡ್ಲೂಬೇಕು ಅಂತಾನು ಅಥವಾ ಕೊಡ್ದಿರಾ ಹಿಂಗಿರ್ಬೇಕು ಅಂತಾನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಗಂಡಸರಿಗೆ ಎಲ್ಲರಿಗೂ ಫ್ರೀ ಅಂತ ಕೊಟ್ಟಿಲ್ಲ, ಕಾಲೇಜ್ ವಿದ್ಯಾರ್ಥಿ. ಹೌದು ಮೇಡಮ್. ಆಮೇಲೆ ಇಲ್ಲಿ ರೈತರಿಗೂ ಸಾಲ ಮನ್ನಾ ಮಾಡಿದೀನಿ ಅಂತ ಹೇಳ್ತಾರೆ, ಬಟ್ ಎಲ್ಲ ರೈತರಿಗೆ ಅನ್ವಯಿಸಲ್ಲ ಅದು.
ಅಲ್ವಾ? ಹಿಂಗೆ ಆದ್ರೆ ಹೆಂಗೆ ನಮ್ಮ ಸರ್ಕಾರ ನಮ್ಮ ನೋಡೋಣ ಮೇಡಮ್, ಇವಾಗ ಜನ್ರೇಷನ್ ಇವಾಗ ಕೊಟ್ಟ ತಕ್ಷಣ ಹೇಳಿ ಏನು ಕೇಳೋಕ್ಕಾಗಲ್ಲ ನಾವು. ಇವ್ರನ್ನೂ ಸ್ವಲ್ಪ ದಿನ ನೋಡೋಣ, 2 ವರ್ಷ ಕಾಲಾವಕಾಶ ಇರೋದು ಇವ್ರಿಗೂ. ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ನೋಡ್ತಾರೆ ಜನ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನೋದು ಜನ ಅಭಿಪ್ರಾಯ, ಜನದ ಮೇಲೆ ಬಿಟ್ಟಿರೋದು. ನೋಡೋಣ ಮುಂದೆ.